ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಸ್ಪೀಕರ್ ಸ್ಥಾನ ಅತ್ಯಂತ ಮಹತ್ವದ್ದಾಗಿದ್ದು ಇವರು ಎಲ್ಲ ಸಂಸದರ ಹಕ್ಕುಗಳ ರಕ್ಷಕರಾಗಿರುತ್ತಾರೆ. ಈ ಮಹತ್ವದ ಹುದ್ದೆ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿರುವುದು ದುರದೃಷ್ಟಕರ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ಸ್ಪೀಕರ್ ವಿರುದ್ಧದ ಅವಿಶ್ವಾಸ ಗೊತ್ತುವಳಿ ಚರ್ಚೆಯಲ್ಲಿ ಅವರು ಭಾರತೀಯ ಲೋಕತಂತ್ರ ವ್ಯವಸ್ಥೆ ಬಗ್ಗೆ ಜಾಗತಿಕ ಶ್ಲಾಘನೆ ವ್ಯಕ್ತವಾಗಿದ್ದು, ನಮ್ಮ ಸಂಸದೀಯ ವ್ಯವಸ್ಥೆ ವಿಶ್ವದ ಪ್ರತಿಷ್ಠೆಯ ವಿಚಾರವಾಗಿದೆ. ಇದೀಗ ಸ್ಪೀಕರ್ ನಿಷ್ಠೆ ವಿರುದ್ಧ ಗೊತ್ತುವಳಿ ಮಂಡಿಸಿರುವುದು ಜಾಗತಿಕವಾಗಿ ಪ್ರಜಾತಂತ್ರಕ್ಕೆ ಒಡ್ಡಿದ ಸವಾಲಾಗಿದೆ ಎಂದರು. 4 ದಶಕಗಳ ನಂತರ ಪೀಠಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿದ್ದು, ಈ ಬಗ್ಗೆ ಸುಮಾರು 13 ಗಂಟೆಗೂ ಹೆಚ್ಚು ಕಾಲ 42 ಸದಸ್ಯರು ಮಾತನಾಡಿದ್ದಾರೆ. ಸ್ಪೀಕರ್ ನಿರ್ಣಯಗಳು ವಿಪಕ್ಷಕ್ಕೆ ಅನುಕೂಲವಾಗಿಲ್ಲದೆ ಹೋದಾಗ ಅವಿಶ್ವಾಸ ನಿರ್ಣಯ ಮಂಡಿಸಿರುವುದು ದುರದೃಷ್ಟಕರ. ಬಿಜೆಪಿ ಹಲವು ದಶಕಗಳ ಕಾಲ ಪ್ರತಿಪಕ್ಷ ಸ್ಥಾನದಲ್ಲಿದ್ದರೂ ಈ ಹಿಂದೆ ವಿಪಕ್ಷಗಳು 3 ಬಾರಿ ಸ್ಪೀಕರ್ ವಿರುದ್ಧ ಮಂಡಿಸಿದ್ದ ಅವಿಶ್ವಾಸ ನಿರ್ಣಯ ಬೆಂಬಲಿಸಿರಲಿಲ್ಲ ಎಂದು ಹೇಳಿದರು. ಸ್ಪೀಕರ್ ಸ್ಥಾನ ಪಕ್ಷೇತರವಾಗಿದ್ದು ಅವರು ಸಂವಿಧಾನದ ರಕ್ಷಕರಾಗಿರುತ್ತಾರೆ. ಸಂಸದೀಯ ವ್ಯವಸ್ಥೆ ಹಾಗೂ ಶಿಷ್ಟಾಚಾರದ ನಿರ್ವಹಣೆ ಮಾಡುವುದು ಮತ್ತು ಎಲ್ಲ ಸದಸ್ಯರಿಗೂ ನಿಯಮಾನುಸಾರ ಮಾತನಾಡಲು ಅವಕಾಶ ನೀಡುವುದು ಸ್ಪೀಕರ್ ಕರ್ತವ್ಯವಾಗಿದೆ. ಹೀಗೆ ನಿಯಮಬದ್ಧವಾಗಿ ಸದನ ನಡೆಸುವ ಸ್ಪೀಕರ್ ವಿರುದ್ಧ ಗೊತ್ತುವಳಿ ಮಂಡಿಸಿರುವುದು ಸರಿಯಲ್ಲ ಎಂದು ಹೇಳಿದರು. उस हिसाब से बोलने का किसी को अधिकार नहीं है, कोई भी हो इसको अधिकार नहीं है. जब आप सदन के नियमों को, लोकसभा को चलाने के नियमों को नजरअंदाज करोगे तो स्पीकर का पवित्र दायित्व है कि कोई भी सदस्य हो इसको रोके, टोके और निकालकर बाहर करे. माने ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಾಂಗ್ರೆಸ್ ಪಕ್ಷದ ಮಹಿಳಾ ಸಂಸದರು ಸ್ಪೀಕರ್ ಚೇಂಬರ್ಗೆ ತೆರಳಿ ಸ್ಪೀಕರ್ ಸ್ಥಾನಕ್ಕೆ ಬೆದರಿಕೆ ಒಡ್ಡಿದ್ದಾರೆ. ಹಿಂದೆಂದೂ ಈ ರೀತಿಯ ಘಟನೆ ನಡೆದಿರಲಿಲ್ಲ. ಪ್ರಜಾಸತ್ತಾತ್ಮಕವಾಗಿ ವಿರೋಧ ವ್ಯಕ್ತಪಡಿಸಲು ಎಲ್ಲರಿಗೂ ಅವಕಾಶವಿದೆ, ಆದರೆ ಸ್ಪೀಕರ್ ವಿರುದ್ಧ ಬೇಜವಾಬ್ದಾರಿ ಆರೋಪ ಮಾಡಬಾರದು ಎಂದರು. दुनिया ने देखा तो हम लोग शर्मसार होगा, इसलिए झूठ मत बोलो. पूरा ಕರ್ನಾಟಕ ಸಂಸದ ತೇಜಸ್ವಿ ಸೂರ್ಯ ಸದನವನ್ನು ಸ್ಪೀಕರ್ ನಿಯಮಾನುಸಾರ ನಡೆಸಿದ್ದರೂ ಕಾಂಗ್ರೆಸ್ ಪಕ್ಷದ ವಂಶವಾಹಿ ಕುಟುಂಬ ವೈಯಕ್ತಿಕ ಪ್ರತಿಷ್ಠೆಯಿಂದ ಅವಿಶ್ವಾಸ ಮಂಡಿಸಿದೆ. ವಿರೋಧ ಪಕ್ಷದ ನಾಯಕರು ಕೂಡ ಸದನದ ನಿಯಮ ಅನುಸಾರ ವರ್ತಿಸಬೇಕು, ಅವರು ಬಯಸಿದಾಗಲೆಲ್ಲ ಮಾತನಾಡಲು ಅವಕಾಶ ಸಿಗಬೇಕೆಂಬುದು ಸರಿಯಲ್ಲ ಎಂದು ಹೇಳಿದರು. Speak whenever he wants, however he wants, howsoever long he wants. There is a procedure that the house has to be followed. Adhyakshji, the problem is that those who are accustomed to dynastic privilege, the moment these rules are exposed, the rules are applied to them, they feel that they are being persecuted. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸದನದಲ್ಲಿ ತಾವು ಮಾತನಾಡುವಾಗ ಪದೇ ಪದೇ ಅಡ್ಡಿಪಡಿಸಲಾಗಿದೆ, ಮಹತ್ವದ ಸಂದರ್ಭದಲ್ಲಿ ತಮ್ಮ ಭಾಷಣಕ್ಕೆ ಅವಕಾಶ ನೀಡಿಲ್ಲ, ಸಂಸತ್ ಇಡೀ ದೇಶದ ಜನರ ಧ್ವನಿಯಾಗಿದ್ದು ಯಾವುದೇ ಒಂದು ಪಕ್ಷದ ಪ್ರತಿನಿಧಿಯಲ್ಲ ಎಂದು ಹೇಳಿದರು. Is the expression of the people of India. This house does not represent one party. This house represents the whole country.